ಹಾಯ್ ಹಲೋ ಸ್ವೀಟಾರ್ಟ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ವೆಲ್ಕಮ್ ಮಾಡ್ದಲೆ ಕ್ಷಮೆ ಇರಲಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನಾವು 3 ಜನ ಸೇರ್ಕೊಂಡಿದ್ದೀವಿ. ಟ್ರೂತ್ ಆರ್ ಡೇರ್ ತಗೊಳ್ಳೋಣ ಕೇಳಿ ಬಿಗ್ ಬಾಸ್ ಸಿಗ್ತಾರೆ. ಅವಾಗ ನಾವಿಬ್ರು ಸಿಟಿಗೆ ನಾವು 3 ಜನ ಸಿಟಿಗೆ ಬಂದು ಯಾರು ವಿನ್ ಆಗ್ತಾರೆ ಅಂತ ಒಂದು ಇದು ಮಾಡ್ಬೋದು. ಹೌದು, ನಾನು ಮುಗಿದ ಮೇಲೆ ಹೇಳ್ಕೊಟ್ಟೆ ಅವರಿಗೆ. ಪುಷ್ಪ ಮೊದಲೇ ಹೇಳೋದಾಗ ಪುಷ್ಪ 3 ಜನ ಸೇರಿ ಟೈಲರಿಗೆ ಬಟ್ಟೆ ಹೊಲಿಕ್ಕೆ ಕೊಟ್ಬಿಟ್ಟು ಬರೋಕ್ಕೆ ಹೋದ್ವಿ. ಏನೋದು ಇದು ಕರ್ಜಿಕಾಯಿ. ಅವ್ರು ಇದೇನಿದು ಅಂದ್ರೆ ಅದಕ್ಕೆ ಇದು ಕರ್ಜಿಕಾಯಿ ಹಿಂಗೆ ತಗೊಳ್ಳೋದು, ಹಿಂಗೆ ತಿನ್ಕೊಳ್ಳೋದು. ಶಿವರಾತ್ರಿ ಹಬ್ಬಕ್ಕೆ ಟಮಟ ಅಲ್ವಾ ಮಾಡೋದು? ಟಮಟ ಒಳ್ಳೆ ಕಾಮಿಡಿ. ಓಕೆ ಡನ್. ಟಮಟ ತಂದು ಕೊಡ್ತೀನಿ ಅಂತಂದ್ರೆ ತಿನ್ನಕ್ಕೆ ನಮಗೂ ಇಷ್ಟ ತಂದು ಕೊಟ್ಬಿಡಿ. ಇವ್ರು ಯಾರು ಪುಳ್ಚಾರಲ್ಲ ನಂಬ್ಕೋಬೇಡಿ. ಹೌದಾ ಅಂತ ಇಲ್ಲಿರೋರು ಯಾರು ಅಲ್ಲ. ನೀವು ಪುಳ್ಚಾರ ಹಂಗಾರೆ ನೀವೇ ಕೊಡ್ಬೇಕು. ನೀವೇ ಕೊಡಿ, ನಾವು ಬರ್ತೀವಿ. ಮತ್ತೆ ತಂದು ಕೊಡ್ತೀನಿ ಅಂತ ಅವ್ರು ಗ್ಯಾರಂಟಿ ಕೊಡ್ತಾವ್ರಲ್ಲ. ಹೌದಾ? ನಾನ್ ಮಾಡೋದು ಇಲ್ಲ, ನಾನು ತರೋದು ಇಲ್ಲ. ಈಗ ಯಾರು ಜಾಸ್ತಿ ಮಾಡಲ್ಲ. ಅವಾಗೆಲ್ಲ ಯಾರು ಇವಳಂತೆ, ಇವಳು ಮೊನ್ನೆ ಯಾರವ ಮಾಡಿದ್ದು ಇದಕ್ಕೆ ಸಂಕ್ರಾಂತಿಗೆ. ನಮ್ಮನ್ನು ಹೊರಗಡೆ ಕಾಯಕ್ಕೆ ನಿಲ್ಲಿಸ್ಬಿಟ್ಟು ಅವರು ಒಳಗಡೆ ಮೀಟಿಂಗ್ ಮಾಡ್ತಾ ಇದ್ರು. ಎಷ್ಟೋ ತನಕ ಅಂತ ಕಾಯ್ತಾನೇ ಇದ್ವಿ. ಹಂಗೆ ಕಾಯ್ತಾ ನಂಗೆ ಒಂದು ತಲೆಗೆ ಐಡಿಯಾ ಬಂತು, ವಿಡಿಯೋ ಮಾಡಿ ತೋರ್ಸೋಣ. ಎಷ್ಟೊಂದೆಲ್ಲ ಮೀಟಿಂಗ್ ಮಾಡ್ತಾರೆ ನಮ್ಮ ಚಿತ್ರಮ್ಮ ಅಂತ ಹೇಳ್ಬಿಟ್ಟು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ನಾವಿಲ್ಲಿ ಕಾಯ್ತಾ ನಿಂತಿದ್ದೀವಿ, ಒಳಗಡೆ ಹೋಗಿ. ಇವಾಗ ನಾವು 4 ಜನ ಪಾನಿಪುರಿ ತಿನ್ನೋಕ್ಕೆ ಅಂತ ಬಂದಿದ್ದೀವಿ. ಪಾನಿಪುರಿ ಕಾಂಪಿಟೇಷನ್ ನಡೆಯುತ್ತೆ. ನಡೆಸುವವರು ನಮ್ಮ ಬೇಬಿ ಸ್ವಾಮಿ. ಸೊ ನೋಡೋಣ ಅದ್ರಲ್ಲಿ ಯಾರು ಗೆಲ್ತಾರೆ ಏನು ಅಂತ ನೋಡೋಣ. ನಾನಂತೂ 100% ಗೆಲ್ಲಲ್ಲ. ಸೊ ಗೆಲ್ಲೋರು ಯಾರು ಅಂತ ನೋಡೋಣ. ನಮ್ಮ 3 ಜನದಲ್ಲಿ ಚಾಲೆಂಜಲ್ಲಿ ಯಾರು ಗೆದ್ರು ನಮ್ಮ ಸಾನು ಅವರಿಗೆ ಬಹುಮಾನ ಅಂತ 100 ರೂಪೀಸ್ ಕೊಡ್ತಾರೆ. ಓಕೆನಾ? ಡೀಲ್ ಅಲ್ಲ? ಓಕೆ, ಡೀಲ್ ಸ್ಟಾರ್ಟ್ ಮಾಡುವ ಬನ್ನಿ. ಇವಾಗ ಫ್ಲಾಶ್ ಮಾಡೋದು ಬರುತ್ತಲ್ಲ, ಎಲ್ಲರಿಗೂ ಇಂಟ್ರೆಸ್ಟಿಂಗ್ ಕ್ರೇಜಿಂಗ್ ಬರುವಂಥ ಪಾನಿಪುರಿ ಟಾಸ್ಕ್ ಸ್ಟಾರ್ಟ್ ಆಯಿತು ನೋಡಿ. ಇದರಲ್ಲಿ ಯಾರು ಫಸ್ಟ್ ತಿನ್ನೋದು ಅಂತ ಅನ್ನೋದೇ ಕ್ಯೂರಿಯಸ್ ಆಗಿತ್ತು. ನಾನು ಆ್ಯಕ್ಚುಲಿ ತಿನ್ನಲ್ಲ ಅಂತ ಫಿಕ್ಸ್ ಆಗಿದೆ ನನ್ನ ಮೈಂಡಲ್ಲಿ. ಬಟ್ ಏನಕ್ಕೋ ಗೊತ್ತಿಲ್ಲ, ನಾನು ಗೆಲ್ಲಬೇಕು ಅನ್ನೋ ಒಂದು ಹಠದಲ್ಲಿ ಪಟ ಅಂತ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಯಾವ ರೇಂಜಿಗೆ ತಿಂದೆ ಅನ್ನೋದು ನನಗೆ ಗೊತ್ತಿಲ್ಲ. ಅದು ಪಟ ಅಂತ ತಿಂದಿದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಂಗೆ ನಗು ತಡೆಯೋಕ್ಕಾಗಲ್ಲ. ಜಾಸ್ತಿ ನಕ್ಕು ಪಾನಿಪುರಿ ತಿನ್ನಲ್ಲ ಅಂತ ಅಂದ್ಕೊಂಡೆ. ಬಟ್ ಆದರೂ ಬೇಗ ತಿಂದಿದ್ದೀನಿ. ಎಷ್ಟು ಫಾಸ್ಟಾಗಿ ತಿಂದಿದ್ದೀನಿ ನೀವೇ ನೋಡಿ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಅದು ಎಷ್ಟು ಮಟ್ಟಿಗೆ ತಿಂದೆ ಅನ್ನೋದು ನನಗೂ ಗೊತ್ತಾಗಲಿಲ್ಲ. ಬಟ್ ತಿಂದೆ ಅನ್ನೋ ಫೀಲ್ ಕೂಡ ಆಗಲಿಲ್ಲ ನನಗೆ. ಅಷ್ಟು ಫಾಸ್ಟಾಗಿ ತಿಂದು ನಾನೇ ವಿನ್ ಆಗಬೇಕು ಅನ್ನೋ ಒಂದು ಕಾಂಪಿಟೇಷನಲ್ಲಿ ರನ್ ಅಂತ ಓಡ್ತಾನೆ ಇದ್ದೀನಿ, ತಿಂತಾನೆ ಇದ್ದೀನಿ. ಕೊನೆ ತನಕ ನೋಡಿ ಮಜಾ ಸಿಗುತ್ತೆ ನಿಮಗೂ ಕೂಡ. ಖಾಲಿ ಆಯ್ತು, ಪಾನಿನೂ ಖಾಲಿ ಆಗಬೇಕು ಫುಲ್ಲು. ಸೆಕೆಂಡ್ ಯಾರು ನೋಡೋಣ? ಸೆಕೆಂಡ್ ಬಂದವ್ರಿಗೆ 50 ರೂಪಾಯಿ. ಆಫ್ ಮಾಡ್ಲಾ? ಇನ್ನೂ ತಿಂತಾ ಇದ್ದೀರಾ? ತಿನ್ನಿ ಬೇಗ. ಯಾರು ತಿಂತಾರೆ ನೋಡೋಣ. ಫಸ್ಟು, ಸೆಕೆಂಡು, ಇನ್ನೂ ತಿಂತಾ ಇದೆಯಾ? ತಿನ್ನಮ್ಮ. ಏನೂ ಆಗಲ್ಲ, ನೀನೇ ತಾನೇ ಬೇಡ ಅನ್ಬೇಕಾಯ್ತು. ತಿನ್ನ ಫುಲ್ಲು. ನಮ್ಮ ಹುಡುಗಿ ವಿಡಿಯೋ ಮಾಡಿ ಸುಸ್ತಾಗಿದೆ. ಸಾನು ಫಸ್ಟ್. ಅಯ್ಯೋ, ನನ್ನ ಲೋ ಸ್ಟೋರೇಜ್ ತೋರಿಸೈತಲ್ಲ ಪಾಲ್ಯ. ಇದೊಂದು ನೀನು ಹೆಂಗೆ ನನಗೆ ಬಾಯಲ್ಲಿ ಚೂರು ಇರಂಗಿಲ್ಲ ಅಂತ ಹೇಳಿದೆ. ಹೆಂಗೆ ನಾವು ಸಾಂಬಾರು ಗೋಯಿಂಬರೆಲ್ಲ ಒಟ್ಟಿಗೆ ಬೇಕಾಗಿತ್ತು. ಮತ್ತೆ ಮಿಸ್ ಆಯಿತು. ಈಗ ಇನ್ನೊಂದು ಇವಾಗ ಐಡಿಯಾ. ಖಾರ ಆಯ್ತಾ? ಎತ್ತಿತ್ತಾ?
ನೀರು ಕೊಟ್ಟ ಅವ್ಳಿಗೆ ಹಂಗೆ ಆಗಬೇಕು, ಸುಡೋದನ್ನು ಇಟ್ಬಿಡಿ ಹೇಳ್ತೀನಿ. ನಾನು ಯಾವುದೋ ಒಂದಲ್ಲೂ ಗ್ಯಾಪ್ ಆಗ್ಬಿಟ್ಟಿದೆ ಸರ್, ಸಿಕ್ಕಾಪಟ್ಟೆ ಹೋಗ್ಯೋದು. ಏಯ್ ಈ ಕಡೆ ನೋಡು ಸಾನು, ಹೆಂಗೆ ನೋಡು ಹೆಂಗೆ ಹಿಡ್ಕೊಂಡು ನಿಂತೋಳೆ. ನಾನೇ ಫಸ್ಟ್. ಇಲ್ಲ ಹಾಂ ಹಾಂ ಆಯ್ತು ಆಯ್ತು, ಅವ್ರಿಗೇನು ಕೊಟ್ಟಿಲ್ಲ. ಇಬ್ಬರಿಂದ ಒಂದು ಪ್ಲೇಟ್ ಅಂತೆ ಅವ್ರು ಆಗಲ್ಲ, ನೀನೇ ಫಸ್ಟ್ ಬಿಡು. ನಾನು ಬಾಯೇ ಇಲ್ಲ. ನಮ್ಮ ಪಾನಿಪುರಿ ಕಾಂಪಿಟೇಷನ್ ಹೆಂಗಿತ್ತು ಅಂತ ನೀವು ನೋಡಿ ಕಮೆಂಟಲ್ಲಿ ಕಳಿಸಿ. ನಾನೇ ವಿನ್ ಆಗಿರೋದು. ನಾನು ಇನ್ನು ನಾವು ನೆಕ್ಸ್ಟ್ ಬಂದಿದ್ದೆ ಬೇಕ್ರಿಗೆ ಬಂದ್ವಿ. ನಮ್ಮ ಮಾಮೂಲಿ ಬೇಕ್ರಿ ಅಂತಲೇ ಹೇಳ್ಬೋದು, ಅದು ಮಾಮೂಲಿ ಅಡ್ಡ ಅಂತಲೇ ಹೇಳ್ಬೋದು. ಅಲ್ಲಿ ಏನೆಲ್ಲ ಮಾಡ್ತೀವಿ ಅಂತ ನೆಕ್ಸ್ಟ್ ಕಾಂಪಿಟೇಷನ್ ಏನಿಲ್ಲ, ಜಾಮೂನ್ ತಿಂದು ಐಸ್ ಕ್ರೀಮ್ ತಿನ್ನಕ್ಕೆ ಬಾಯಿಲ್ಲ ಕಿತ್ತೋಗೈತೆ. ಕಾಂಪಿಟೇಷನ್ ಕ್ಯಾನ್ಸಲ್ ಮಾಡ್ತಾರೆ ನಮ್ಮ ಹಲೋ ಸಣ್ಣ ಕಾಂಪಿಟೇಷನ್ ಮಾಡೋಣ. ಕಾಂಪಿಟೇಷನ್ ಮಾಡೋಣ ಏನು ಬೇಡ ಅಂತ. ಜಾಮೂನ್ ತಿನ್ನೋದ್ರಲ್ಲ, ಐ ಹೇಟ್ ಜಾಮೂನ್. ನೀವು ಹೇಳಿ ಹೇಳಿನ ಗೆದ್ದಿರೋದು ಸುಮ್ಮನೆ. ಇಲ್ಲಿ ಇನ್ನು ಜಾಮೂನ್ ಒಂದೊಂದೇ ಬಡ್ಸೋದು. ಜಾಮೂನ್ ತಿನ್ಸಕ್ ಹೋಗಿ ನನ್ನನ್ನು ಕಳಿಸಿದ್ರು ಮ್ಯಾಕೆ. ಅಲ್ಲ ನಾನು ಫಸ್ಟೇ ಹೇಳ್ದೆ ಜಾಮೂನ್ಗೂ ನಂಗೂ ಆಗ್ಬರಲ್ಲ ಅಂತ. ನೋಡಿ ಅದಕ್ಕೆ ಆ ಕಾಂಪಿಟೇಷನ್ ಇಟ್ಟಿರೋದು ಅವ್ರು, ನೋಡಿ ಆಗಲ್ಲ ಅಂತಲೇ. ಯಾಕೆಂದ್ರೆ ಗೆಲ್ಲಕ್ಕೆ ಅವರು ಪಾನಿಪುರಿ ನಾನು ತಿನ್ನಲ್ಲ ತಿನ್ಸಿರಾ? ಬಿಡ್ತಿರ್ಲಿಲ್ಲ ನಾನು ತಿನ್ನುವೆ, ನಾನು ಅಲ್ಲಿ ತಿಳಿಸ್ಬಿಟ್ಟಿದ್ದೀನಿ. ಇವ್ರು ಗೆಟ್ಬಿಟ್ರು, ಅದು ಏನೋ ಎಲ್ಲ ಕಷ್ಟಪಟ್ಟೆ. ಅದಕ್ಕೆ ಅವ್ರಿಗೆ ಜಾಮೂನ್ ಹಾಕ್ದಾರ ತಗೊಂಡ್ರೆ ಜೊತೆಗೆ ತಾಳಿ ಜಾಮೂನ್. ನಮ್ಮ ಮಾಮೂಲಿ ಬೇಕ್ರಿಗೆ ಬಂದು ಇವತ್ತು ಕಾಂಪಿಟೇಷನ್ ಇಟ್ಕೊಂಡು ನೋಡಿ. ಸ್ಪೂನ್ ಕೊಡ, ಸ್ಪೂನು. ಇನ್ನೊಂದು ಯೂಸ್ ಮಾಡಿಲ್ಲ. ನಿಧಾನ ಸಮಾಧಾನ ಹೋಗ್ತೀನಿ. ಕಾಂಪಿಟೇಷನ್ ಹೋಗಿ ಆಮ್ಲೆಟ್ ಆಯ್ತು. ನೀವು ಕಾಂಪಿಟೇಷನ್ ಕೊಡ್ತಾರೆ, ಹಿಂಗೆ ಇಟ್ಕೋಬೇಕಾಯ್ತು ಇವಾಗ. ಕಾಂಪಿಟೇಷನ್ ಮಾಡಿ ಇಟ್ಟವಳೆ ಫುಲ್ಲು. ಕಾಂಪಿಟೇಷನ್ ಅಂತ ಹೋಗಿ ನಾವು ನೆಗೆಸ್ಬಿಟ್ಟಿದ್ರಲ್ಲ ಈಗ ಕಾಂಪಿಟೇಷನ್ ಮಾಡ್ಬೇಕು ಯಾವ್ದಾರ. ನಾನಂತೂ ಯಾವ್ದ್ರಲ್ಲೂ ಗೆಲ್ಲಲ್ಲ. ಹ್ಞೂ ನನ್ಗೆ ಹೆಂಗಾಗ್ಬಿಡ್ತು ಗೊತ್ತಾ, ಒಂಥರ ಇಲ್ಲಿಂದ ಉರಿ ಕ್ಷಣ ಬಿಟ್ಟು ಪಾನಿಪುರಿ ಜಾಮೂನು ಸಿಗೈತೆಲ್ಲ ಒಂದು ಸಲ ನಿಂತಿವಲ್ಲ ಇಲ್ಲಿ ಬಿಸಾಡೋದು ಇದು ಒಂದೇ ಬಿಟ್ಟು ಬರೋಣ. ನಂಗೆ ಒಂದು ನಿಮಿಷ ಹೆಂಗಾಗುತ್ತಂತೀಯ ಶಿವಪ್ಪ ಉಸಿರಾಡಕ್ಕಾಯ್ತಿಲ್ಲ ಪುಷ್ಪ ನಿಮಗೆ. ಏನು ಕೆಲಸ ಮಾಡ್ತೀವಿ, ಅನ್ನ ಸಾರು ಮುದ್ದೆ ಎಲ್ಲ ಏನದು ದೊಡ್ಡ ಫಿಲಮಲ್ಲಿ ಹೇಳ್ತಾರಲ್ಲ ಅವನು. ಇವತ್ತು ಪಾನಿಪುರಿ ಟಾಸ್ಕಲ್ಲಿ ನಮ್ಮ ರೋಹಿಣಿ ಸಿಸ್ಸು ಇವತ್ತೊಬ್ಬ ತಿಂದಿದ್ದಾರೆ. ಹೆಂಗಾರ ತಿಂದ್ರು ಸರಿನೇ ಓಕೆ, ಬಟ್ ವಿನ್ ಆಗಿದ್ಯಾರು ಅಲ್ವಾ? ಪಾನಿಪುರಿ ಇವರೇ ಇಬ್ರು ಪಕ್ಕ ಸುರಿರು. ಇದು ಏನೋ ನಾನು ಒಂದರಲ್ಲೂ win ಆಗಿಲ್ಲ. ನಾನು ಒಂದಕ್ಕೆ ಸಿಕ್ಕಿದಾಗ ಯಾಪ್ ಆಗಿಲ್ಲ. ಅದು ನೆಟ್ಟಿರ್ತಿಲ್ಲ, ಅದಕ್ಕೆ ನಾನು ಯಾವ ಇಲ್ಲಾಂದ್ರೆ ನುಗ್ಗಿಕೊಳ್ಳೋ ಹುಡುಗನು. ಪುಟಾಣಿ ಒಂದು ಫೋಟೋ ತೆಗಿಯವ. ಇಲ್ಲಿ
ಅವನೇ ಹತ್ರ ಬಂದ್ಬಿಟ್ಟು ಹಿಂಗೆ ಕೆನ್ನೆ ಕೊಡ್ತಾನೆ. ಬೆಳಿಗ್ಗೆ ಹೋಗ್ಬೇಕಾರೆ ಅಮ್ಮ ಅವಳ ನಮ್ಮ ಅಪ್ಪನಾಡ ಕೊಡಲ್ಲ ನಾಚಿಕೆ ಆಯ್ತೈತಿ ಮುಖ ಮುಚ್ಚಿಗೆ ಪಾನಿಪುರಿ ಬೇಕ್ರಿಲಿ ಜಾಮೂನೆಲ್ಲ ತಿಂದು ಮುಗಿಸಿ ಮನೆಗೆ ಬಂದು ಎಲ್ಲರೂ ಕುತ್ಕೊಂಡು ಅಕ್ಕ ಇವತ್ತು ನಮ್ಮ ಮನೆಗೆ ಬಂದಿರೋ ಫಸ್ಟ್ ಡೇ. ಅಕ್ಕ ಊಟ ಮಾಡಿದ್ರೆ ಹೋಯ್ತು ಅಂತವಳೆ. ಅಯ್ಯೋ ಇಲ್ಲಿ ಅವೇನೆಲ್ಲ ಸ್ವೀಟು ಎರಡಲ್ಲಿ ಕಿತ್ತಿದ್ದಾರೆ, ಒಂದು ಇಲ್ಲ, ಆಮೇಲೆ ಕೇಳಿಸ್ಕೊತಾರೆ ಅಷ್ಟೇ. ಅದನ್ನು ಕೆಲಸದ್ರಾಯ್ತು. ಅದು ನೋಡಲ್ಲ ಹೆಂಗಾಗಿದೆ. ಕಲರ್ ಆಗಿರೋ ನೋಟ ಬೆಳ್ಳಗೈತೆ. ಏನು ಕಲರ್ ಆಗಿರಲಿಲ್ಲ, ಅದು ಲೋಟ ಬಂದಿರೋದು ಹೆಂಗೆ? ಲೋಟ ಇರೋದೇ ಹೆಂಗೆ ಬೆಳ್ಳಗಾಗಿ ಅಲ್ಲಿ ಲೋಟ ಡಿಸೈನ್ ಜಂಪ್ ಮಾಡ್ಕೊಂಡು ಬೇಡ. ಏನು ಮಾಡೋದಿತ್ತು. ಏಯ್ ತಲೆ ಸುತ್ತುತ್ತೆ ಕಣೆ, ನಿನಗೆ ತಲೆ ಸುತ್ತುತ್ತೆ. ಫ್ರೆಂಡ್ಸ್ ಎಲ್ಲ ಇನ್ನು ಇವತ್ತಿನ ಖುಷಿಯ